ಕ್ರೈಸ್ತರಲ್ಲೇ ಹಿಂದೂಗಳು ಕಂಡ್ರೆ ಮುಸಲ್ಮಾನರಲ್ಲೇ ಒಂದೇನಪ್ಪ ಅಂದ್ರೆ ಸಂಶಯ ಇವು ನಮಗೆ ಹೊಡಿಬೋದು ಮಾಡ್ಬೋದು ಅನ್ನೋಂಥ ಆ ನೆಲೆಯಲ್ಲಿ ಅವ್ರು ಮಾತಾಡಿದ್ದಾರೆ, ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುನೀರ್ ಕಾಟಿಪಾಳ್ ಅವರು ಧರ್ಮಗಳ ನಡುವಿನ ಜಗಳ ಕರಾವಳಿ ಜಿಲ್ಲೆಗಳಿಗೆ ತಂದಿಟ್ಟಿರುವ ದುರಂತವನ್ನು ಮಂಡ್ಯದ ಜನತೆ ಅರ್ಥ ಮಾಡಿಕೊಳ್ಳಬೇಕು. ಈ ಕರಾವಳಿ ಏರಿಯಾದವರು ಹೇಳ್ತಾ ಇದ್ದಾರೆ, ಅಪ್ಪ ಮಂಡ್ಯದವರ ಬಲಿಯಾಗಬೇಡ್ರಿ. ಇಲ್ಲೇ ಮೈಸೂರಿಗಾಗಲೇ ನಮ್ಮ ಪ್ರತಾಪ್ ಸಂವಿಧಾನದವರಾಗಿರ್ಬೋದು, ಯದುವೀರವರಾಗಿರ್ಬೋದು, ಮತ್ತವರಾಗಿರ್ಬೋದು, ಬಿ ಜೆ ಪಿಗರು ಅವ್ರದ್ದಾಯ್ತು, ಕಾಂಗ್ರೆಸ್ಗರದಾಯಿತು. ಅವ್ರ ಮಾತು ಕೇಳಲಿಕ್ಕೆ ಹೋಗ್ಬೇಡ್ರಿ. ಮುಸ್ಲಿಂ ತುಷ್ಟೀಕರಣದವ್ರು ಹೇಳೋದು ಬಿ ಜೆ ಪಿಗರು, ಇವರು ಹಿಂದೂ ತುಷ್ಟೀಕರಣದ ಇವ್ರು ಮಾತಾಡೋದು, ಇವರಿಬ್ಬರು ನಂಬೇಡ್ರಿ, ಕಲ್ಲು ಹೋಗದಾಡಬೇಡ್ರಿ, ಜಗಾಡಬೇಡ್ರಿ, ತಪ್ಪು ಮಾಡ್ತಾಯಿದ್ದೀವಿ. ನಮ್ಮ ಪರಿಸ್ಥಿತಿ ಹೆಂಗಾಯ್ತಪ್ಪ ಕರಾವಳಿಯಲ್ಲಿ ಅಂದ್ರೆ ಯಾರು ನಮ್ಮಂಥ ಸ್ಥಿತಿಗೆ ಬಂದುಬಿಟ್ಟಿವಿ ನಾವು. ಹೀಗಾಗಿ ನಮ್ಮಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಪ್ರೀತಿ ಇಲ್ಲ ಅನ್ನೋಂಥ ಮಾತನ್ನು ಅವರು ಅಲ್ಲಿ ಇದ್ದುಕೊಂಡು ಹೇಳ್ತಾ ಇದ್ದಾರೆ. ಅದನ್ನು ಭಾಳ ಗಮನಿಸಬೇಕಾಗಿದೆ. ಧರ್ಮಗಳ ನಡುವಿನ ಪರಸ್ಪರ ಪ್ರಚೋದನೆ, ಕಲ್ಲು ತೂರಾಟ, ಘರ್ಷಣೆ ತಾತ್ಕಾಲಿಕವಾಗಿ ರೋಚಕ ಎನ್ನಿಸ್ಬೋದು. ಆ ಸಂದರ್ಭದಲ್ಲಿ ಚಂದ ಅನಿಸ್ಬೋದು ನಿಮಗೆಲ್ಲ. ಕಲ್ಲು ಒದಾಡೋದು, ಮಾಡೋದು, ಬೈದಾಡೋದು, ಒಂದು ಧರ್ಮದ ದೇವರುಗಳನ್ನು ಬೈಯೋದು, ಮಾತಾಡೋದು ನಿಮಗೀಗ ಭಾರಿ ಅನಿಸ್ಬೋದು. ಆದರೆ ದೀರ್ಘಕಾಲೀನವಾಗಿ ನಮ್ಮಲ್ಲಿ ವಿಶ್ವಾಸ ಹೋಗಿಬಿಡ್ತದೆ, ಪ್ರೀತಿ ಹೋಗಿಬಿಡ್ತದೆ, ನಮ್ಮ ಉದ್ಯೋಗಗಳು ನಿಂತು ಹೋಗಿಬಿಡ್ತಾವೆ. ಯಾಕಂದರೆ ಒಬ್ರಿಗೊಬ್ರು ಬೇಕಾಗ್ತದೆ. ನಾವು ಕೂಡಿ ಈ ದೇಶದಲ್ಲಿದ್ದೀವಿ, ಕೂಡಿ ಬದುಕಬೇಕಾಗಿದೆ, ಕೂಡಿ ಬಾಳಬೇಕಾಗಿದೆ. ಅದು ಬಿಟ್ಕೊಟ್ಟು ನಾವು ಹೆಂಗೆ ಮಾಡಿದ್ರೆ ಇವತ್ತು ಕರಾವಳಿಯಲ್ಲಿ ಆದಂಗೆ ಆಗಿಬಿಡ್ತದೆ. ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂದ್ರೆ ವಿದ್ಯುತ್ತಿದ್ದ ಜನರ ಕ್ಷೇತ್ರಪ್ಪ. ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಇವತ್ತು ಕೋಮುವಾದಿಗಳ ಬೀಡಾದಂಗೆ ಆಗಿಬಿಟ್ಟದ. ಇದು ಯಾಕೆ ಆಯ್ತು ಹಿಂಗೆ ಅಂತೇಳಿ ಇದು ಕಾರಣ ಯಾರು ಅಂತ ಸಹಜವಾಗಿ ಅತೀತನ ಅಟ್ಲೀಸ್ಟ್ ಇವರೇನೋ ಬಿ ಜೆ ಪಿಗರು ಮಾತಾಡಲಿ, ಸಂಘ ಪರಿವಾರದ ಮಾತಾಡಲಿ, ಇವರಾದರೂ ಮೌನ ಇರಬೇಕಾಗಿತ್ತು. ಕಾಂಗ್ರೆಸ್ಸಿಗರು ಒಂದು ವಿಚಾರ ಮಂಡಿಸ್ಬೇಕಾಗಿತ್ತು. ಇವತ್ತಾದ್ರೂ ಸಹಿತ ಅನಗತ್ಯ ಎಲ್ಲ ಬರೀ ಎಲ್ಲ ಹಿಂದೂಗಳ ಕಾರಣ ಅನ್ನೋದು ಮಾಡುವಂಥದ್ದಾಗಲಿ ಇವೆರಡೂ ತಪ್ಪು ಅಂತ ನೀವು ಮೊದಲು ಬಂದ್ ಮಾಡಿರಿ, ನೀವು ಮೊದಲು ಬಂದ್ ಮಾಡಿರಿ, ಯಾರು ಬಂದ್ ಮಾಡಬೇಕು ಅನ್ನೋದನ್ನು ಈಗ ನಾವು ವಿಚಾರ ಮಾಡಬೇಕಾಗಿತ್ತು. ಇದರಲ್ಲೆಲ್ಲೇ ಗಾಂಧೀಜಿಯವರು ಮೊದಲು ತಮ್ಮ ಹಿಂದೂಗಳಿಗೆ ಬೈಕೊಳ್ತಾ ಇದ್ದರು, ಚೀಮಾರಿ ಆಗ್ತಾಯಿದ್ರು. ತಪ್ಪಾಯ್ತು, ಬೇಡಬೇಡ್ರಪ್ಪ ಅಂತೇಳಿ. ಆ ಹೇಳೋರು ಯಾರು ಉಳಿದಿಲ್ಲ ಇವತ್ತು. ನೋಡ್ರಿ ಗಾಂಧಿ ಹಂಗೆ ಹೇಳಿದಕ್ಕೆ ಗಾಂಧಿ ಉದ್ದೇಶ ಒಂದೈತೆ ಆ ಸಂದರ್ಭದಲ್ಲಿ ಹೇಳೋದು. ಯಾಕಂದರೆ ಹಿಂದೂಗಳು ನಮ್ಮವರು, ನಮ್ಮ ಮಾತು ಕೇಳ್ತಾರೆ, ನಂಬ್ತಾರೆ ಅನ್ನುವಂಥ ಮಾತನ್ನು. ಮನೆಯಲ್ಲಿ ನೋಡ್ರಿ ಯಾರು ಮಾತು